ಹಾಕಲು ಕೆಲ ರೌಡಿಗಳ ಸಂಪರ್ಕದಲ್ಲಿದ್ದ ದರ್ಶನ್. ಇದರ ಬಗ್ಗೆ ಒಂದು ಅಪ್ಡೇಟ್ ಇದೆ. ಧಮ್ಕಿ ಹಾಕಲು ಕೆಲ ರೌಡಿಗಳ ಸಂಪರ್ಕದಲ್ಲಿದ್ದ ದರ್ಶನ್. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇದೆ ಡಿ ಗ್ಯಾಂಗ್. ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡಿದ್ರೆ ಧಮ್ಕಿ. ತನ್ನ ವಿರುದ್ಧ ಯಾರೇ ಕಮೆಂಟ್ ಮಾಡಿದ್ರು ಧಮ್ಕಿ. ಇದೇ ತಂಡದಿಂದ ಧಮ್ಕಿ ಹಾಕಿಸ್ತಿದ್ದ ನಟ ದರ್ಶನ್ ಎನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ದರ್ಶನ್ ಗ್ಯಾಂಗ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆಯಂತೆ, ಆದ್ರೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ದರ್ಶನ್ ವಿಚಾರದಲ್ಲಿ ರಾಜ್ಯದೆಲ್ಲೆಡೆ ಏನೇ ಮಾತಾಡಿದ್ರು ಆಕ್ಟಿವ್ ಆಗುತ್ತಂತೆ ಈ ಗ್ಯಾಂಗ್. ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಹಾಸನ, ಕೋಲಾರ ಹೀಗೆ ಇನ್ನು ಅನೇಕ ಜಿಲ್ಲೆಗಳಲ್ಲಿ ಈ ಗ್ಯಾಂಗ್ ಇದೆಯಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಗ್ಯಾಂಗ್ ಭಾರಿ ಆಕ್ಟಿವ್ ಇದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎನ್ನೋದು ಗೊತ್ತಾಗ್ತಾ ಇಲ್ಲ. ದರ್ಶನ್ ಗ್ಯಾಂಗ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆಯಂತೆ. ದರ್ಶನ್ ವಿಚಾರದಲ್ಲಿ ಏನೇ ಮಾತಾಡಿದ್ರು ಆಕ್ಟಿವ್ ಆಗುತ್ತಂತೆ ಈ ಗ್ಯಾಂಗ್. ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಹಾಸನ, ಕೋಲಾರ ಹೀಗೆ ಇನ್ನು ಅನೇಕ ಜಿಲ್ಲೆಗಳಲ್ಲಿ ಈ ಗ್ಯಾಂಗ್ ಇದೆಯಾ ಎಂಬ ಪ್ರಶ್ನೆ ಈಗ ಕಾಡ್ತಾ ಇದೆ. ಧಮ್ಕಿ ಹಾಕಲು ಕೆಲ ರೌಡಿಗಳ ಸಂಪರ್ಕದಲ್ಲಿ ಇದ್ರಾ ದರ್ಶನ್ ಎನ್ನೋದು ಪ್ರಶ್ನಾತೀತವಾಗಿದೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇದೆ ಈ ಡಿ ಗ್ಯಾಂಗ್. ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡಿದ್ರೆ ಸಾಕು ಈ ಗ್ಯಾಂಗ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗುತ್ತಂತೆ. ತನ್ನ ವಿರುದ್ಧ ಯಾರೇ ಕಮೆಂಟ್ ಮಾಡಿದ್ರು ಧಮ್ಕಿ. ಇದೇ ತಂಡದಿಂದ ನಟ ದರ್ಶನ್ ಹಾಕಿಸ್ತಾರಾ ಎಂಬ ಕ್ವಶನ್ ಮಾರ್ಕ್ ಇನ್ನು ಕಾಡ್ತಾ ಇದೆ. ಧಮ್ಕಿ ಹಾಕಲು ಕೆಲ ರೌಡಿಗಳ ಸಂಪರ್ಕದಲ್ಲಿದ್ದ ದರ್ಶನ್. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇದೆ ಡಿ ಗ್ಯಾಂಗ್. ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡಿದ್ರೆ ತನ್ನ ವಿರುದ್ಧ ಯಾರೇ ಕಮೆಂಟ್ ಮಾಡಿದ್ರು ಧಮ್ಕಿ. ಇದೇ ತಂಡದಿಂದ ಧಮ್ಕಿ ಹಾಕಿಸ್ತಿದ್ದ ನಟ ದರ್ಶನ್ ಎಂಬ ಪ್ರಶ್ನೆ ಈಗ ಕಾಡ್ತಾ ಇದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಹಾಸನ, ಕೋಲಾರ ಹೀಗೆ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಈ ಗ್ಯಾಂಗ್ ಇದೆಯಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎನ್ನೋದು ಇನ್ನು ತಿಳಿದು ಬರಬೇಕಾಗಿದೆ ಅಷ್ಟೇ. ದರ್ಶನ್ ಗ್ಯಾಂಗ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆಯಂತೆ. ದರ್ಶನ್ ವಿಚಾರದಲ್ಲಿ ಯಾರು ಏನೇ ಕಮೆಂಟ್ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ರೆ ಈ ಗ್ಯಾಂಗ್ ತಕ್ಷಣ ಆಕ್ಟಿವ್ ಆಗುತ್ತೆ. ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಹಾಸನ, ಕೋಲಾರ ಹೀಗೆ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಈ ಗ್ಯಾಂಗ್ ಇದೆಯಾ ಎಂಬ ಪ್ರಶ್ನೆ ಈಗ ಕಾಡ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇದೆ ಈ ಡಿ ಗ್ಯಾಂಗ್. ಏನೇ ಕಮೆಂಟ್ ಮಾಡಿದ್ರು ತತ್ಕ್ಷಣ ಆಕ್ಟಿವ್ ಆಗತ್ತಂತೆ ಈ ಗ್ಯಾಂಗ್. ಇದ್ರ ಬಗ್ಗೆ ಇನ್ನು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಸಂಪೂರ್ಣ ಮಾಹಿತಿ ಲಭ್ಯವಾಗಿಲ್ಲ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಅಶ್ವಥ್ ಅವರು ಡೆಸ್ಕ್ ಇಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಶ್ವಥ್, ದರ್ಶನ್ ಬಗ್ಗೆ ಈಗ ಸದ್ಯಕ್ಕಿರುವ ಡೆವಲಪ್ಮೆಂಟ್ಸ್ ಏನು? ಸುರಭಿ, ಈಗಾಗಲೇ ಏನು ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿ ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಈಗ ವಿಚಾರಣೆಯನ್ನು ಕೂಡ ಮಾಡ್ತಿರೋಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನಂತಂದರೆ ಈಗ ಕಂಪ್ಲೀಟಾಗಿ ದರ್ಶನ್ ಮತ್ತು ದರ್ಶನ್ ಅವರ ಗ್ಯಾಂಗ್, ಈ ಒಂದು ಗ್ಯಾಂಗ್ ಇಲ್ಲಿವರೆಗೂ ಕೂಡ ಯಾವೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗಿತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರೋದು. ಯಾಕೆಂತಂದರೆ ಈಗಾಗಲೇ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದರ್ಶನ್ ಪರವಾಗಿ ಕೂಡ ಮಾತನಾಡ್ತಿದ್ದಾರೆ, ಜೊತೆಗೆ ದರ್ಶನ್ ವಿರುದ್ಧವಾಗಿ ಕೂಡ ಮಾತನಾಡ್ತಿದ್ದಾರೆ. ಅಂದರೆ ದರ್ಶನ್ ಪರವಾಗಿ ಯಾರು ದರ್ಶನ್ ಅವರ ಅಭಿಮಾನಿಗಳು ಅವರ ಪರವಾಗಿ ಮಾತನಾಡ್ತಿದ್ದಾರೆ, ಆದರೆ ದರ್ಶನ್ ವಿರುದ್ಧವಾಗಿ ಈಗಾಗಲೇ ಏನು ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣ ಹೇಗಾಯಿತೋ ಅದೇ ರೀತಿ ಒಂದಷ್ಟು ಪ್ರಕರಣಗಳು ಕೂಡ ಈ ಹಿಂದೆಯೂ ನಡೆದಿದೆ ಅನ್ನೋ ಒಂದು ಸಂಶಯವನ್ನು ವ್ಯಕ್ತಪಡಿಸಿ ಈಗ ಒಂದಷ್ಟು ಜನರು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ದರ್ಶನ್ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ದರ್ಶನ್ ಅವರ ಗ್ಯಾಂಗ್ ಇದೆ. ಸೊ ಹಾಗಾಗಿ ಆ ಒಂದು ದರ್ಶನ್ ಅವರ ಗ್ಯಾಂಗ್ ಏನಿದೆಯೋ ಆ ಒಂದು ಗ್ಯಾಂಗು ಕಂಪ್ಲೀಟ್ ಆಗಿ ದರ್ಶನ್ ವಿರುದ್ಧವಾಗಿ ಮಾತನಾಡಿದ್ರೆ ಅಥವಾ
ದರ್ಶನ್ ವಿಚಾರದ ಬಗ್ಗೆ ಏನಾರ ಪ್ರಸ್ತಾಪವನ್ನ ಮಾಡಿದ್ರೆ ಅವರು ಕಂಪ್ಲೀಟ್ ಆಗಿ ಆಕ್ಟಿವ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರೋದು. ಅಂದ್ರೆ ಇದು ನಿಜನಾ ಅಥವಾ ಸುಳ್ಳ ಅದ್ರ ಬಗ್ಗೆ ಈಗ ಕೂಲಂಕುಷವಾಗಿ ತನಿಖೆ ಕೂಡ ಆಗಬೇಕಾಗುತ್ತೆ. ಯಾಕೆಂತಂದ್ರೆ ಕೇವಲ ನಾವು ಎಲ್ಲ ಒಂದ್ ಕಡೆ ಒಂದು ಅಸಂಪ್ಷನ್ ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ದರ್ಶನ್ ಅವರ ಗ್ಯಾಂಗ್ ಅಂತೇಳಿ ನಾವು ಬಳಸ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಇಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಇರುವುದು ಅದು ನಿಜ. ಆದ್ರೆ ಎಲ್ಲ ಒಂದ್ ಕಡೆ ಗ್ಯಾಂಗ್ ಅನ್ನೋದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಈಗ ತನಿಖೆಯನ್ನು ಕೂಡ ಶುರು ಮಾಡಿರುವಂಥದ್ದು. ಅಂದ್ರೆ ಏನಾದ್ರೂ ದರ್ಶನ್ ವಿರುದ್ಧ ಏನಾದರೂ ಅಂದ್ರೆ ದರ್ಶನ್ ಪರವಾದಂತಹ ಒಂದು ಗ್ಯಾಂಗ್ ಏನಾರು ಇದೆಯಾ ಕರ್ನಾಟಕದಲ್ಲಿ, ಆ ಒಂದು ನಿಟ್ಟಿನಲ್ಲಿ ಕೂಡ ಈಗ ತನಿಖೆನ ಈಗ ಮಾಡ್ತಾ ಇರೋದು. ಜೊತೆಗೆ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ದರ್ಶನ್ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸಭೆ ಸಮಾರಂಭ ಏನೇ ಒಂದು ಪ್ರವೋಕ್ ಆಗಿ ಮಾತನಾಡಿದ್ರು ಕೂಡ ಒಂದು ಲಿಮಿಟೇಷನ್ ಅಲ್ಲಿ ಅವರು ಮಾತನಾಡ್ತಾ ಇದ್ರು. ಆದರೆ ಕೆಲವೊಂದಷ್ಟು ಸಭೆ ಸಮಾರಂಭಗಳಲ್ಲಿ ಕಂಪ್ಲೀಟ್ ಆಗಿ ತಮ್ಮ ಹಳತೆ ಮೀರಿ ಅಂದ್ರೆ ತಮ್ಮ ಒಂದು ಹಿಡಿತಕ್ಕೂ ಸಿಗದಂತೆ ಆ ರೀತಿಯಾಗಿ ಮಾತನಾಡಿರುವಂತಷ್ಟು ನಿದರ್ಶನಗಳು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಯಾಕೆಂತಂದ್ರೆ ಉಮಾಪತಿ ಗೌಡ ಅವರಿಗೆ ತಗಡು ಅಂತ ಹೇಳಿ ಅವರು ನೇರವಾಗಿ ಒಂದು ಸಭೆಯಲ್ಲಿ ಮಾತನಾಡಿರುವಂಥದ್ದು, ಈ ರೀತಿಯಾದಂತಹ ಒಂದಷ್ಟು ಆರೋಪಗಳು ಅವ್ರ ಮೇಲೆ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ದರ್ಶನ್ ಅವರ ಒಂದು ಗ್ಯಾಂಗ್ ಏನಿದೆಯೋ ಆ ಒಂದು ಗ್ಯಾಂಗು ಒಂದಷ್ಟು ಹಿಂದೆಯಿಂದ ಏನಾದರೂ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆ ಕೂಡ ಮೂಡುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇರೋಂಥದ್ದು. ಜೊತೆಗೆ ಅಂತಂದ್ರೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣ ಇದೆಯೋ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡೀ ಸಿನಿಮಾ ಇಂಡಸ್ಟ್ರಿಯವರು ಕೂಡ ಈ ಒಂದು ಕೊಲೆ ಪ್ರಕರಣವನ್ನು ಈಗ ವಿರೋಧ ಮಾಡ್ತಾ ಇರೋಂಥದ್ದು. ಅಂದ್ರೆ ಈಗಾಗಲೇ ಅಂದ್ರೆ ಉಪೇಂದ್ರ ಆಗಿರ್ಬೋದು, ಜೊತೆಗೆ ಈಗ ರಚಿತಾರಾಮ್ ಆಗಿರ್ಬೋದು, ಜೊತೆಗೆ ಹಾಗೆ ಸುದೀಪ್ ಅವರು ಕೂಡ ಅಂದ್ರೆ ಅವರ ಒಂದು ಕಾಲದ ಗೆಳೆಯ ಕುಚುಕು ಗೆಳೆಯ ಅಂತ ಹೇಳಿ ಫೇಮಸ್ ಆಗಿದ್ದಂತಹ ಸುದೀಪ್ ಅವರೆಲ್ಲರೂ ಕೂಡ ಈಗ ರೇಣುಕಾ ಸ್ವಾಮಿಯವರ ಒಂದು ಹತ್ಯೆ ಪ್ರಕರಣವನ್ನು ಖಂಡಿಸಿ ಮತ್ತೆ ರೇಣುಕಾ ಸ್ವಾಮಿಯವರಿಗೆ ಕಂಪ್ಲೀಟ್ ಆಗಿ ಅವರ ಕುಟುಂಬಕ್ಕೆ ನ್ಯಾಯವನ್ನ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಮಾತನಾಡ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ಒಂದು ಲಾಜಿಕ್ ಎಂಡ್ ಅನ್ನ ಪಡೆಯುತ್ತಾ ಅಥವಾ ಮುಂದೆ ಬೇರೆ ಏನಾದರೂ ಸ್ವರೂಪವನ್ನ ಪಡೆಯುತ್ತಾ ಅನ್ನೋದು ಕೂಡ ಕಾದುಡಬೇಕಾಗುತ್ತೆ. ಸುರಭಿ, ಮರ್ಡರ್ ಕೇಸ್ನಲ್ಲಿ ಬಂಧಿತ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಮತ್ತೊಮ್ಮೆ ಚರ್ಚೆ ಆಗ್ತಿದೆ ದರ್ಶನ್ RR ನಗರ ಮನೆ ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಆರೋಪ. ಮರ್ಡರ್ ಕೇಸ್ನಲ್ಲಿ ಬಂಧಿತ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಮತ್ತೊಮ್ಮೆ ಚರ್ಚೆ ಆಗ್ತಿದೆ ದರ್ಶನ್ RR ನಗರ ಮನೆ ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಆರೋಪ. ನೀನು ಸ್ಟೇ ತಂದಿದ್ರು ತೆರವು ಮಾಡ್ತೇವೆ, ನಾನು ತಂದ್ರು ಆಗತ್ತೆ, ಕಾನೂನು ಪ್ರಕಾರ ಏನ್ ಮಾಡ್ಬೇಕೋ ಮಾಡ್ತೀವಿ. ದರ್ಶನ್ ಮನೆ ತೆರವು ಸುಳಿವು ನೀಡಿದ DCM DKC. ಮರ್ಡರ್ ಕೇಸ್ನಲ್ಲಿ ಬಂಧಿತ ದರ್ಶನ್ಗೆ ಮತ್ತೆ ಶಾಕ್ ಮೇಲೆ ಶಾಕ್ ಕಾಡ್ತಾ ಇದೆ. ಬಗೆದಷ್ಟು ಮಾಹಿತಿ ಹೊರಬೀಳ್ತಾ ಇದೆ. ಮತ್ತೊಮ್ಮೆ ಚರ್ಚೆ ಆಗ್ತಿದೆ ದರ್ಶನ್ RR ನಗರ ಮನೆ ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಆರೋಪ. ಈಗ ರಾಜಕಾಲುವೆ ಒತ್ತುವರಿ ಮಾಡಿ ಸ್ಟೇ ಇರುವಂತ ಪ್ರಕರಣಗಳನ್ನ ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿರ್ತಾರೆ. ಅಂತ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ. ಈಗ ರಾಜಕಾಲುವೆ ಒತ್ತುವರಿ ಮಾಡಿ ಸ್ಟೇ ಇರುವಂತ ಪ್ರಕರಣಗಳನ್ನ ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿರ್ತಾರೆ. ಅಂತ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ. ಈಗ ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಆರೋಪ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಡೆಸ್ಕ್ ಲೈವ್ ಇಂದ ಅಶ್ವಥ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಎಸ್ ಅಶ್ವಥ್, ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಆರೋಪ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸುರಭಿ, ಈಗಾಗಲೇ ಏನಂತಂದ್ರೆ ರಾಜಕಾಲುವೆಯಲ್ಲಿ ದರ್ಶನ್ ಅವರ ಮನೆ ಇದೆ ಅಂತೇಳಿ ಹಿಂದೆಲ್ಲೂ ಕೂಡ ಸಾಕಷ್ಟು ವರದಿಯಾಗಿತ್ತು. ಯಾಕೆಂತಂದ್ರೆ RR ನಗರದಲ್ಲಿರುವಂತಹ ಅವರ ನಿವಾಸ ಏನಿದೆಯೋ ಆ ಒಂದು ನಿವಾಸ ರಾಜಕಾಲುವೆ ಮೇಲೆ ಕಟ್ಟಿರುವಂತಹ ಒಂದು ನಿವಾಸ ಅಂತೇಳಿ ಕಳೆದ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಆಗಿರ್ಬೋದು, BJP ಗೌರ್ಮೆಂಟ್ ಆಗಿರ್ಬೋದು, ಎಲ್ಲ ಗೌರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ವಿಚಾರ
ಚರ್ಚೆ ಆಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಆಗಿ ಕೇವಲ ಬಡವರ ಮನೆಗಳನ್ನ ಇವರು ಏನು ಒಂದು ಡೆಮಾಲಿಷ್ ಮಾಡುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡ್ತಾ ಇದ್ರು. ಆದರೆ ದರ್ಶನ್ ಅವರ ಮನೆ ರಾಜಕಾಲುವೆ ಮೇಲೆ ಇದ್ರೂ ಕೂಡ ಅದನ್ನ ಕಂಪ್ಲೀಟ್ ಆಗಿ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡಿರಲಿಲ್ಲ. ಆದ್ರೆ ಈಗ ಆ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಅಂದ್ರೆ ಸ್ವತಃ DCM ಆಗಿರುವಂತಹ DK ಶಿವಕುಮಾರ್ ಅವರು ಆ ವಿಚಾರವನ್ನ ಈಗ ಪ್ರಸ್ತಾಪ ಮಾಡಿರುವಂಥದ್ದು. ಅಂದ್ರೆ ರಾಜಕಾಲುವೆ ಮೇಲೆ ಏನು ದರ್ಶನ್ ಅವರ ಮನೆ ಇದೆ, ಸೊ ಆ ಒಂದು ಮನೆಯನ್ನು ನಾವು ಯಾವಾಗ ಬೇಕಾದ್ರೂ ಕೂಡ ಡೆಮಾಲಿಷ್ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ದರ್ಶನ್ ಅವರ ಮನೆಯನ್ನ ಡೆಮಾಲಿಷ್ ಮಾಡ್ತಾರಾ ಅಥವಾ ಕೇವಲ ಎಲ್ಲ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡುವಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಒಂದ್ ಕಡೆ ಅದನ್ನ ಒಂದು ಮುಚ್ಚಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕೆಂತಂದ್ರೆ ಈ ಹಿಂದಲೂ ಕೂಡ ಅಂದ್ರೆ ಈ ಹಿಂದೆ ಏನಂತಂದ್ರೆ ದೊಡ್ಡ ದೊಡ್ಡ ರಾಜಕಾಲುವೆಗಳಲ್ಲಿ ಮನೆಗಳನ್ನ ಕಟ್ಟಿದಂತಹ ಸಂದರ್ಭದಲ್ಲೂ ಕೂಡ ಬಡವರ ಮನೆಗಳನ್ನ ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡಿದ್ರು. ಆದ್ರೆ ದರ್ಶನ್ ಅಥವಾ ಉಳ್ಳವರು ಯಾರ್ಯಾರು ರಾಜಕಾಲುವೆ ಮೇಲೆ ಮನೆಯನ್ನ ನಿರ್ಮಾಣ ಮಾಡಿದ್ರು ಅಂತವರ ಮನೆಗಳನ್ನ ಯಾರೂ ಕೂಡ ಟಚ್ ಮಾಡಿರಲಿಲ್ಲ. ಸೊ ಹಾಗಾಗಿ ಈಗ ಮತ್ತೆ ಆ ವಿಚಾರ ಈಗ ಪ್ರಸ್ತಾಪ ಆಗಿದೆ. ಸೊ ಈಗಲಾದ್ರೂ ಕೂಡ ದರ್ಶನ್ ಅವರ ಮನೆಯನ್ನ ಡೆಮಾಲಿಷ್ ಮಾಡ್ತಾರ ಬಿಬಿಎಂಪಿ ಅಧಿಕಾರಿಗಳು, ಅದು ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಕಾದು ನೋಡಬೇಕಾಗುತ್ತೆ. ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ಡೆಮಾಲಿಷ್ ಮಾಡ್ತೀವಿ, ದರ್ಶನ್ ಅವರ ಮನೆ ರಾಜಕಾಲುವೆ ಮೇಲೆ ಇದೆ, ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಮಾತ್ರ ಎಲ್ಲ ಒಂದ್ ಕಡೆ ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇದೀವಿ. ಆದ್ರೆ ಅದು ನಿಜಕ್ಕೂ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಸುರಭಿ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗೆ.